ಕಲಾವಿದರಿಗೆ ನಮ್ರತೆ ನಮಸ್ಕಾರ, ಗುರುಗಳೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರ. ವೀಕ್ಷಕರು ಮೊದಲ ಕಲಾವಿದರು, ಆ ಕಲಾವಿದರಿದ್ದರೆ ಈ ಕಲಾವಿದರು, ಆದ್ದರಿಂದ ನಿಮಗೆಲ್ಲ ವಿಶೇಷವಾದ ನಮಸ್ಕಾರ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಿದ್ದೀರಿ ಅಂತ ತಮ್ಮವರು ಹಿರಿಯವರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಅಂದರೆ ಮರವಿದ್ದು ನೆರಳಿಲ್ಲದಿದ್ದರೆ, ಹಸುವಿದ್ದು ಹಾಲಿಲ್ಲದಿದ್ದರೆ, ರೂಪವಿದ್ದು ಗುಣವಿಲ್ಲದಿದ್ದರೆ, ಹಣವಿದ್ದು ದಾನ ಧರ್ಮಗಳಿಲ್ಲದಿದ್ದರೆ, ತಟ್ಟೆ ಇದ್ದು ಊಟವಿಲ್ಲದಿದ್ದರೆ, ಹೊಟ್ಟೆ ಇದ್ದು ಆರೋಗ್ಯವಿಲ್ಲದಿದ್ದರೆ ಹೇಗೆ ಪ್ರಯೋಜನವಾಗುವುದಿಲ್ಲವೋ ಹಾಗೆ ಮನುಷ್ಯನಾಗಿ ಹುಟ್ಟಿ ಕಣ್ಣು ಮುಚ್ಚುವುದರೊಳಗೆ ಪರಮಾತ್ಮನ ಜ್ಞಾನ ಇಲ್ಲದೆ ಹೋದ ಮೇಲೆ ನಮ್ಮ ಬಳಿ ಏನಿದು ತಾನೆ, ಏನು ಪ್ರಯೋಜನ? ಇದೆಲ್ಲ ಪಡಿಬೇಕಾದ್ರೆ ಏಕಾಗ್ರತೆ ಬೇಕು. ಅಂದರೆ ಹಳೆ ಕಾಲದಲ್ಲಿ ಋಷಿಮುನಿಗಳು ಒಂಟಿ ಕಾಲದಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ರಂತೆ, ಏನು ಬೇಕಾದರೂ ಪಡಿತಾ ಇದ್ರು. ಈಗಿನ ಕಾಲದಲ್ಲೂ ಕೂಡ ನಾವು ಧ್ಯಾನ ಮಾಡಿ ಸ್ವಲ್ಪ ಏನಾದರೂ ಪಡ್ಕೊಳ್ಳೋಕ್ಕೆ ಒಳ್ಳೆ ಅವಕಾಶ ಇದೆ. ಅದಕ್ಕೆ ಒಂದು ಆಸನವನ್ನು ತೋರಿಸ್ಬಿಡ್ತೀವಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಕೃತಯುಗದಲ್ಲಿ ಭಗವಾನ್ ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ಮರ್ಯಾದಾ ಪುರುಷೋತ್ತಮನನ್ನಾಗಿ ಮಾಡಿದ ಇತಿಹಾಸನೇ ಇದೆ. ಆದ್ದರಿಂದ ಅವರು ರಚಿಸಿದ ಗ್ರಂಥವನ್ನು ಯೋಗ ವಶಿಷ್ಠ ಅಂತ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಶ್ರೀರಾಮಚಂದ್ರ ಪ್ರಭುಗಳು ಆ ಯೋಗಾಭ್ಯಾಸವನ್ನು ಸತತವಾಗಿ ಬಹಳ ನಿಷ್ಠೆಯಿಂದ ಕಲಿತಿದ್ದಕ್ಕೋಸ್ಕರ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಭ್ರಾತೃವಾತ್ಸಲ್ಯ, ಏಕಪತ್ನಿ ಋತಸ್ಥ ಇದೆಲ್ಲ ಪಡ್ಕೊಳ್ಳೋಕೆ ಆಯಿತು ನೋಡಿ. ತಾಳ್ಮೆ ಜಾಸ್ತಿ. ನಾವು ಕೂಡ ಅದ್ರಲ್ಲಿ ಯಾವುದಾದ್ರೂ ಒಂದಾದರೂ ಪಡ್ಕೊಂಡ್ಬಿಟ್ಟು ನಾವು ಶಿಸ್ತಾಗಿ ಏಕಾಗ್ರತೆ ಹೊಲ್ಕೊಂಡು ತಾಳ್ಮೆ ಹೊಂದ್ಕೊಂಡ್ಬಿಟ್ರೆ ಯಾವುದೇನು ತೊಂದರೆನೇ ಬರೋದಿಲ್ಲ. ಆದರೂ ತಾವೆಲ್ಲರೂ ಯೋಗಾಭ್ಯಾಸ ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಜನಸ್ತೋಮ ನೋಡ್ಬಿಟ್ಟು ಬಹಳ ಆನಂದವಾಗಿದೆ. ಆದ್ದರಿಂದ ಆನಂದವಾಗಿ ಒಂದು ಗಾನವನ್ನು ಪಾಡ್ಬಿಟ್ಟು ನಂತರ ಮುಂದೆ ಆನಂದ ಆನಂದ ಬ್ರಹ್ಮಾನಂದ ಆನಂದ ಆನಂದ ಮರಮರದಗಳದ ಹಪ್ಪಳವೇನೋ ಕರಗರ ಎನ್ನುವ ಸಂಡಿಗೆಯೇನು, ಮರಮರದಗಳದ ಹಪ್ಪಳವೇನೋ ಕರಗರ ಎನ್ನುವ ಸಂಡಿಗೆಯೇ, ಕರೆದ ತುಪ್ಪದ ಮಂಡಿಗೆ ಪೇಣಿಗೆ ಪೇಣಿ ಹಾಲೊಬ್ಬಟ್ಟು ಚಿರೋಟಿಗಳೇ ಆನಂದ ಆನಂದ ಬ್ರಹ್ಮಾನಂದ ಆನಂದ ಆನಂದ. ರಿಗಮ ಪಪದನಿತ ತಾಳವಿದೇನು ತಗದಿಮಿದಿಮಿತ ನರ್ತನವೇನು, ರಿಗಮ ಪಪದನಿತ ತಾಳವಿದೇನು ತಗದಿಮಿದಿಮಿತ ನರ್ತನವೇನು, ಅಮಮ ಕವಿಗಳ ಗೋಷ್ಠಿಗಳೇನು ಅಮಮ ಕವಿಗಳ ಗೋಷ್ಠಿಗಳೇನು, ನವಣಿ ಮಣಿಯರ ನಡಿಗೆಗಳು ಆನಂದ ಆನಂದ ಬ್ರಹ್ಮಾನಂದ ಆನಂದ 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 ಆನಂದ. ನಮ್ಮ ಗುರುಗಳು ಹೇಳಿಕೊಟ್ಟದ್ದನ್ನೆಲ್ಲ ಪರಿಪಕ್ವವಾಗಿ ತಮ್ಮ ಮುಂದೆ ಹೇಳಿಬಿಟ್ಟಿದ್ದೀನಿ. ಗುರುಗಳು ಕೇಳಿದ್ರೆ ಹೇಳಿಬಿಡಿ. ಬಂದರು ಗುರುಗಳ ನಮಸ್ಕಾರ. ಏನಯ್ಯ ಹೇಳಿಕೊಟ್ಟಿರೋದ ಜ್ಞಾಪನ ಇದೆಯೋ? ಓಹೋ, ತಾವು ಹೇಳಿಕೊಟ್ಟದನ್ನೆಲ್ಲ ಪರಿಪಕ್ವವಾಗಿ ಹೇಳಿ ಮುಗಿಸ್ಬಿಟ್ಟಿದ್ದೀನಿ. ಕೇಳಿ, ನಾನು ಹೇಳಿಕೊಟ್ಟಂಗೆ ಹೇಳುವೆಯೋ? ಓಹ್, ಸೀತಾದೇವಿಯು ತುಳಸಿ ಪೂಜೆ ಮಾಡುತ್ತಿರುವರು ಅಂತಃಪುರದಲ್ಲಿ. ಓಹೋ, ಬ್ರಾಹ್ಮಣರು ಬರಮಾಡಿದ್ದಾರೆ, ಅಲ್ಲಿಗೆ ಹೋಗಬೇಕು. ನಾನು ಬರ್ಬೇಕೆ? ನೀವು ನಮ್ಮ ಜೊತೆ ಬರಬೇಕು. ಒಂಟಿ ಬ್ರಾಹ್ಮಣ ಹೋಗಬಾರದೆಂತೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸಿಗುತ್ತದೆ, ನಮ್ಮ ಜೊತೆ ಬರಬೇಕು. ನಾನು ಹೇಳಿಕೊಟ್ಟಾಗೆ ನೀವು ಇರಬೇಕು. ಗಂಭೀರವಾಗಿರ್ಬೇಕಲ್ಲ ಗುರುಗಳ? ಗಂಭೀರವಾಗಿರ್ಬೇಕು, ಗಂಭೀರವಾಗಿರ್ಬೇಕು, ಚಿತ್ತಾಗಿ. ಆಯ್ತು,
ಹೊರಡೋಣ. ಬನ್ನಿ ಬನ್ನಿ. ಜಗಜ್ಜನ್ಮಾಂತರ ಕಾರಣಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಬೇಕು. ಮಮ ಪ್ರಾಣಕ ಏನ ಮಾವ
ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡುತ್ತಿರುವಳು. ಇಂತಹ ಸಂತೋಷದ ಸಮಯದಲ್ಲಿ ಈ ನನ್ನ ವನವಾಸದ ಅಮಂಗಳ ವಿಷಯವನ್ನು ಜಾನಕಿಗೆ ಏನೆಂದು ತಿಳಿಸಲಿ? ಸೀತಾ, ಜಾನಕಿ, ಸ್ವಾಮಿ. ಸೀತಾ, ನಿನಗೆ ಮಂಗಳವಾಗಲಿ. ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ ರಾಮ
ಸುವಿಚಾರಶೀಲಾ ನೀಲಕುಂತಳ ವಿಶಾಲ ಭಾಲ ನೋಡುವೆಯೇ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಸ್ವಾಮಿ ಸೀತಾ, ಸಖಗೇನೋ ಸಂತೋಷ ವಾಗಿದೆ ಪ್ರಾಣೇಶ್ವರ ಸೀತಾ, ಸಖಗೇನೋ ಸಂತೋಷವಾಗಿದೆ ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯಿಡೇರಿದೆ ಸಖಗೇನೋ ಸಂತೋಷವಾಗಿದೆ ಪ್ರಾಣೇಶ್ವರ ಜಾನಕಿ, ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆದಿಹನು ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆದಿಹನು ಆರಸ ರಾಮನ ಜಯಕಾರ ಸೀತಾ, ಪ್ರಾಣೇಶ್ವರ ಜಾನಕಿ, ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಯಿಡೇರಿದೆ ಸಖಗೇನೋ ಸಂತೋಷವಾಗಿದೆ ಜಾನಕಿ,
ಜಾನಕಿ ಎನ್ನ ಸಖಗೇನೋ ಸಂತೋಷ ಆಗಿದೆ. ಸ್ವಾಮಿ, ಸೀತಾ, ಇದೇನಿದು? ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಅರಳಿದ ಕೆಂದಾಮರಿಯಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಎಂದು ಬಾಡಿ ಕಳೆ ಹೊಂದಿರುವುದಲ್ಲ, ಕಾರಣವೇನು? ನನ್ನ ಬಳಿಯಲ್ಲಿ ತಿಳಿಸಬಾರದೆ ಪ್ರಾಣೇಶ್ವರ? ಏಕೋ ಮುಖ ಕಮಲ ಬಾಡಿದೆ, ಮಮ ಜೀವಿತೇಶ್ವರ. ಏಕೋ ಮುಖ ಕಮಲ ಬಾಡಿದೆ, ಮಮ ಜೀವಿತೇಶ್ವರ. ಏಕೋ ಅದೇಕೋ ಮುಖ ಕಮಲ ಬಾಡಿದೆ. ಪ್ರಾಣೇಶ್ವರ,
ಏಕೆ ಹೀಗೆ ಮೌನವಾಗಿರುವಿರಿ? ನನ್ನ ಬಳಿಯಲ್ಲಿ ತಿಳಿಸಬಾರದೆ ಪ್ರಾಣೇಶ್ವರ? ಮಾತನಾಡಿ ಸ್ವಾಮಿ, ಮಾತನಾಡಿ. ಜಾನಕಿ, ಶೀಘ್ರದಲ್ಲಿಯೇ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟವೊಂದು ಬಂದೊದಗಿದೆ. ಏನು? ನನ್ನ ನಗಲಬೇಕಾದ ಸಮಾಚಾರವೇ? ಅದೇನೆಂದು ಬೇಗನೆ ಹೇಳಬಾರದೆ ಸ್ವಾಮಿ? ಜಾನಕಿ, ಸ್ವಾಮಿ, ಇತ ದಶರಥ ತಾನು ಸುತ ಭರತದ ರಾಜವನು, ಇತ ದಶರಥ ತಾನು ಇತ ದಶರಥ ತಾನು ಸುತ ಭರತದ ರಾಜ್ಯವನು ಅತಿಶಯವಿಲ್ಲದೆ ಅತಿಶಯದಿಲ್ಲಿ ತನುಗೆ ಸಿಗಿಸುತ್ತೆಯೇ ನಾಪೆ ಗದಿನ ಸರಸೀರು ಅಮುದಿಯ ನಸಗಿ ಜಾನಕಿ, ಸರಸೀರು ಅಮುದಿಯ ನಸಗಿ ಜಾನಕಿಯೇ ನಾಪೆ ಗದಿನ. ಜಾನಕಿ, ಜನಕನು ಎನ್ನನು ವನಕ್ಕೆ ಪೋಪುದೆಂದು, ಮಮ ಜನಕನು ಎನ್ನನು ವನಕ್ಕೆ ಪೋಪುದೆಂದು, ಜನಕ ಜಯನಿ ತನುಗೆ ಜನಕ ಜನಕ ಜಯನಿ ತನುಗೆ ಜನಕ ಜಯೇ ನಾತೆ ಗಲಿನ ಸರಸೀರು ಹಮುಜಿಯ ನದಗಿ ಜಾನಕಿ, ಸರಸೀರು ಹಮುಜಿಯ ನದಗಿ ಜಾನಕಿಯೇ ನಾತೆ ಗಲಿನ ನಾಯೇ ನಾತೆ ಗಲಿನ ನಾಯೇ ನಾತೆ ಗಲಿನ. ಜಾನಕಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯಾದ ಕೈಕಾದೇವಿಯು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ ಕೇಳಿಕೊಂಡಿರುವರು? ಮೊದಲನೆಯ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂತಲೂ, ಇನ್ನು ಎರಡನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವರು. ನಾನು ಪಿತೃವಾಕ್ಯ ಪರಿಪಾಲನಾರ್ಥಕವಾಗಿ ವನವಾಸಕ್ಕೆ ಹೋಗುವೆನು. ನಾನು ಬರುವವರೆಗೆ ವೃದ್ಧರಾದ ತಂದೆ ತಾಯಿಗಳ ಸೇವೆ ಮಾಡಿಕೊಂಡು ಇಲ್ಲಿಯಾದರೂ ಇರು, ಇಲ್ಲವಾದರೆ ನಿಮ್ಮ ತಂದೆಯಾದ ಜನಕರಾಜನ ಅರಮನೆಯಲ್ಲಿ ಸುಖವಾಗಿರು. ನಾನು 14 ವರ್ಷ ವನವಾಸ ತೀರಿದ ಬಳಿಕ ಬಂದು ನಿನ್ನನ್ನು ಸೇರುವೆನು. ಪ್ರಾಣೇಶ್ವರ, ಪತಿಯ ಸನಿಹ ಸದೆಗೆ ಸುಖ ಸ್ವರ್ಗ ಸೋಪಾನ. ಸ್ವಾಮಿ, ಜಾನಕಿ, ಪತಿಯ ಸನಿಹ ಸದೆಗೆ ಸುಖ ಸ್ವರ್ಗ ಸೋಪಾನ. ಪತಿಯ ಸನಿಹ ಸದೆಗೆ ಸುಖ ಸ್ವರ್ಗ ಸೋಪಾನ. ಸರಿಗೆ ದೊರೆಯೇ
ಅದೆಂದಿಗೂ ಸಾಧ್ಯವಿಲ್ಲ. ಪ್ರಾಣೇಶ್ವರ, ಜಾನಕಿ, ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಜಾನಕಿ, ನೀನು ಸುಮಕೋಮಲೆ. ಆ ಘೋರ ಕಾಡಿನಲ್ಲಿ ಘೋರ ರಾಕ್ಷಸರಿಂದಲೂ ಕಲ್ಲು ಮುಳ್ಳುಗಳಿಂದಲೂ ಕಾಡು ಮೃಗಗಳಿಂದಲೂ ಪರಿವೃತವಾದ ಆ ಅರಣ್ಯದಲ್ಲಿ ಹೇಗೆ ತಾನೇ ಸಂಚರಿಸುವೆ ಸೀತಾ? ಅದು ಅಲ್ಲದೆ ನಿನ್ನನ್ನು ಕಾಪಾಡುವುದಾದರೂ ಹೇಗೆ? ಇದೇನಿದು ಸ್ವಾಮಿ, ಎಂತಹ ಮಾತನ್ನು ಹೇಳುತ್ತಿರುವಿರಿ? ನಿಮ್ಮ ಶಕ್ತಿ, ಕೀರ್ತಿ, ಪರಾಕ್ರಮಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರಾ? ಕಾಡಿನಲ್ಲಿ ಎಂತಹ ಕಷ್ಟಗಳಿಗೆ ಬಂದರೂ ನಾನು ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗುತ್ತೇನೆ. ಆದರೆ ನೀವಿಲ್ಲದೆ ಈ ಅಯೋಧ್ಯೆಯಲ್ಲಿ ಅರೆಕ್ಷಣವೂ ನಾನು ಜೀವಿಸಿರಲಾರೆ. ಒಂದು ವೇಳೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗುತ್ತಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಸ್ವಾಮಿ. ಜಾನಕಿ, ಶಾಂತಳಾಗು. ನಿನ್ನನ್ನು ಪರೀಕ್ಷಿಸಲು ಈ ರೀತಿ ಹೇಳಿದನಲ್ಲದೆ ಬೇರೇನಿಲ್ಲ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಅನಂತರ ವನವಾಸಕ್ಕೆ ಹೋಗೋಣ. ಹಾಗೆ ಆಗಲಿ, ನಡೆ. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ. ಸಕಲ ಲೋಕದವನೇ ದಾಗವನೆ ದಾಗವನೆ ದಾಗವನೆ. ಸಕಲ ಲೋಕದವನೆ ರಾಘವನೆ ರಾಘವನೆ ರಾಘವನೆ. ಅಖಿಲಾಂತನು ನೀನೆ ಆದಿನಾರಾಯಣನೆ. ಅಖಿಲಾಂತನು ನೀನೆ ಆದಿನಾರಾಯಣನೆ. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ. ಶಿಲೆಯ ಬಾಲೆಯ ಗೈದ ಪಾದ ಬೇಡರ ಬ್ರಾಹ್ಮಣ ಗೈದ ಪಾದ. ಶಿಲೆಯ ಬಾಲೆಯ ಗೈದ ಪಾದ ಬೇಡರ ಬ್ರಾಹ್ಮಣ ಗೈದ ಪಾದ. ನೀಲಮೇಘ ಸಾಮ ರಾಮ. ನೀಲಮೇಘ ಸಾಮ ಶ್ರೀರಾಮನೆ ನಿಮ್ಮ ಚರಣ ಕೊಂದಿಸುವೇನೋ. ಶ್ರೀರಾಮನೆ ನಿಮ್ಮ ಚರಣ ಕೊಂದಿಸುವೇನೋ. ರಾಮಚಂದ್ರ ರಘುವೀರ ದಯಾನಿಧಿ ಅಗಣಿತ ಪರಮ ಕೃಪಾ. ಪರಮ ಕೃಪಾ ಪರಮ ಕೃಪಾ ಪರಮ ಕೃಪಾ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿಮ್ಮ ಪಟ್ಟಾಭಿಷೇಕ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಅರ್ಥಚಿತ್ತರಾಗಿರುವಾಗ ನಿಮ್ಮ ಪಟ್ಟಾಭಿಷೇಕ ಆಗಬೇಕಾಗಿರುವ ಈ ನಿಮ್ಮ ಮುಖ ಕಮಲಗಳು ಕಾಂತಿಹೀನನಾಗಿರಲು ಕಾರಣವೇನಣ್ಣ? ನಿಮ್ಮ ಮನಸ್ಸಿನ ವೇದನೆ ಆದರೂ ಏನು? ನಿಮ್ಮ ಮನವು ನೋಯಿಸಿದ ಘಾತಕರ ಬೆಸರಡಕ್ ಸರ್ವೇ ಬೇಡಿ. ಅವನು ಇಂದ್ರನಾಗಲಿ ಚಂದ್ರನಾಗಲಿ ದಂಡದ ಪಸರ ಭೂಷಿತನೇ ಆಗಲಿ ಪ್ರಚಂಡ ಪ್ರಭಾವಿತನಾಗಲಿ ಅವರ ರುಂಡ ಮುಂಡವನ್ನು ಚಂಡಾಡಿ ಈ ರಣದೇವತೆಗೆ ರಕ್ತ ಗೋಕುಳವನ್ನೇ ಹರಿಸುವೆ. ಯಕ್ಷ ಗರುಡ ಗಂಧರ್ವ ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನೊರರ ಕಿಂಪುರುಷರೇ ಅಡ್ಡ ಬಂದರು ಸರಿ, ಅವರ ಎದ ಮೆಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ರುಂದಾಗಿ ಒಂದಾಗಿ ಬಂದಾಗಿ ಅವರ ಬಂದ ದಾರಿಯಲ್ಲಿ ಹಂದಗಡಿಸಿ ಹಿಂತಿರುಗುವಂತೆ ಮಾಡುತ್ತೇನೆ.
ಹೇಳಣ್ಣ ಅವರ್ಯಾರು? ಲಕ್ಷ್ಮಣ, ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುತ್ತಿಲ್ಲ ಲಕ್ಷ್ಮಣ. ಕಾರಣವೇನಣ್ಣ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯಾದ ಕೈಕಾದೇವಿ ಮಾಡಿದ ಸಾಹಸಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ ಅಣ್ಣ? ಮೊದಲನೆಯ ವರಕ್ಕೆ ಈಗ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರಮುಡಿಯನ್ನುಟ್ಟು 14 ವರ್ಷ ಮುನಿವೃತ್ತಿಯಿಂದ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವರು. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾದ ಹೋಗಲೇ ಕೂಡದು. ಮನವಿಲ್ಲದ ಈಳ ಕೈಕೆಯ, ಮನವಿಲ್ಲದ ಈಳ ಕೈಕೆಯ, ಮನವಿಲ್ಲದ ಈಳ ಕೈಕೆಯ, ಮನವಿಲ್ಲದ ಇಳಗೈಕೆಯ, ಮನವಿಲ್ಲದ ಇಳಗೈಕೆಯ ಜನತನವನ ಏನ ಬೇಡ್ವೆ ಅಣ್ಣ ನೇನೋ ಇನ ವಚನವ. ಅಣ್ಣ ಏನ ಬೇಡ್ವೆ ಸುಂದರೀನೋ ಇನ ವಚನವ, ಸುಂದರೀನೋ ಕೈಕೆಯನ್ನು ತಾನು ತಿಳಿಯುತ್ತ, ಸುಂದರೀನೋ ಕೈಕೆಯನ್ನು ತಾನು ತಿಳಿಯುತ್ತ ತಂದೆ ಬೇಡ್ವೆ ನಿಂದ ವಚನವ, ತಂದೆ ಬೇಡ್ವೆ ನಿಂದ ವಚನವ, ತಂದೆ ಬೇಡ್ವೆ ನಿಂದ ವಚನವ, ತಂದೆ ಬೇಡ್ವೆ ನಿಂದ ವಚನವ ನಡೆಸಲಾಗುವುದೇ. ಏನ ಬೇಡ್ವೆ ಅಣ್ಣ ನೇನೋ ಇನ ವಚನವ, ಇನ ವಚನವ, ಇನ ವಚನವ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಗೆ ಹೋಗಲೇ ಕೂಡದು. ಮಹಾಮತ್ಸರಿಹಾದ ವಿಷಬರುತ್ತಳಿ ಕಾಳಸರ್ಪಿಣಿ ಕೈಕೆಯು ಆ ಮೋಹ ಎಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ಈಗ ನೀನು ನಡೆಸಲೇ ಕೂಡದು. ಆ ಕ್ರೂರ ಪಿಚಾತಿಯನ್ನು ತೃಪ್ತಿಪಡಿಸಲು ಈಗ ನಿನಗೆ ಒಲಿದು ಬಂದಿರುವ ರಾಜಲವಸ್ಯವನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ. ಕೀರ್ತಿ ಪರಾಕ್ರಮಿಯಿಂದ ಕೂಡಿದ ಪ್ರಜಾರಂಜಿತನಾಗಿರುವ ಶ್ರೇಷ್ಠ ಪುತ್ರನನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ ಅಣ್ಣ? ಧರ್ಮ ಮಾರ್ಗವನ್ನು ಮೀರಿದ ಆತನು ತಂದೆ ಆಗಲಿ ಗುರು ಆಗಲಿ ಶಿಕ್ಷಾರಕನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಆ ಕಿರೆ ಹೆಂಡತಿಗೆ ಮನಸೋತು ನಿರಾಪರಾಧಿ ಆದ ನಿನಗೆ ಅರಣ್ಯವಾಸ ನಿಧಿಸುವಾದರೂ ತಂದೆ ಆದರೂ ಶಿಕ್ಷಾರಕನೇ. ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರೋಕ್ತಿಯಂತೆ ಈಗ ನೀನು ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು ಅಣ್ಣ. ಅಣ್ಣ, ನನಗೀಗಲೇ ಅನುಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲದೇಶ ಆದ ನಿನ್ನಲ್ಲಿ ದೇಶ ಹಸಿವೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಯು ಕ್ಷತ್ರಿಯ ಕುಲಕ್ಕೂ ಆ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಯು ಅವಳ ಮಾತನ್ನು ಅನುಬೋಧಿಸಿ ಭರತನೇನಾದರೂ ಪ್ರತಿಭಟಿಸದೆ ಆದರೆ ಅವನಿಗೂ ತಕ್ಕ ಪ್ರತಿಜ್ಞೆಯನ್ನು ಮಾಡು. ಇದಕ್ಕೆ ಪ್ರತಿಯಾಗಿ ಹೇಳಲು ತಕ್ಕರು ಯಾರು ಇದ್ದರೆ ಬರಲಿ ನನ್ನ ಮುಂದೆ. ಲಕ್ಷ್ಮಣ, ಶಾಂತನಾಗು. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಕೇಳು. ಜನನಿ ಜನಕರ ಸೇವೆ ಜಗದಾಂಬ ಸೇವೆ. ಜನನಿ ಜನಕರ ಸೇವೆಗೈದವನೇ ಜಾಣ. ಸುರದೇನು ಓರ್ವ ಗೋವು ಮತ್ತೊಂದಿರುವುದೇ. ಸುರತರುವಿನಂತಹ ಮರವು ಧರೆಯೊಳಗಿರುವುದೇ. ಧರೆಯೊಳಗೆ ಗಂಗೆಯಂತಹ ನದಿಯು ಬೇರೊಂದಿರುವುದೇ. ಅರಿತವಗೆ ತಾಯಿ ತಂದೆ ಸಮದೈವ ಹಿನ್ನುಂಟೆ. ಲಕ್ಷ್ಮಣ, ಅಣ್ಣ, ವೃದ್ಧರಾದ ತಂದೆ ತಾಯಿಗಳ ವಿಚಾರದಲ್ಲಿಯೂ ಭರತನ ರಾಜ್ಯಭಾರದ ವಿಷಯದಲ್ಲಿಯೂ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾ ನೀನು ಇಲ್ಲಿಯೇ ಇರು. ನಾನು ಪಿತೃವಾಕ್ಯ ಪರಿಪಾಲನಾರ್ಥಕವಾಗಿ ವನವಾಸಕ್ಕೆ ಹೋಗುವೆನು. ಅಣ್ಣ, ಮಾತಾ ಪಿತೃಗಳ ಸೇವೆಗೆ ಆ ಭರತ ಶತ್ರುದ ಇಲ್ಲವೇಣ್ಣ?
ಅಲ್ಲದೆ ಸರಿಯೇ ನಾಡ ತೊರೆಯುವುದು ದೊರೆಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಹಗಲಿರುಳು ಪರಿತಪಿಪ ಪುರ ಜನರ ತೊರೆಯುವುದು ಸರಿಯೇ ಮರೆತು ಬಾಳಿದರು ತಾಯಿ ಮರೆವಳೆ ತನ್ ಕರುವ ನೀ ಮರೆತು ಬಾಳಿದರು ಮರೆಯುವರೇ ಪುರಜನರು ನಿನ್ನ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇದ್ದಾಗಿದೆ ಅಯೋಧ್ಯ ಪುರ ಕಥನ ರಾಮ ರಾಮಚಂದ್ರ ಅಣ್ಣ 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 ಧರ್ಮಜ್ಞಾದ ನಿನ್ನ ಮಾತಿಗೆ ಪ್ರತಿಯಾಗಿ ಹೇಳುತ್ತಿರುವೆನೆಂದು ನನ್ನನ್ನು ಭಾವಿಸಬೇಡ. ನಾನು ಬಾಲ್ಯದಿಂದಲೂ ನಿನ್ನ ನಗಲಿ ಒಂದು ಕ್ಷಣವೂ ಇದ್ದವನಲ್ಲ. ಈಗ 14 ವರ್ಷಗಳ ಕಾಲ ನಿನ್ನ ನಗಲಿ ನಾನು ಹೇಗೆ ಜೀವಿಸಲಿ? ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗಬೇಕೆಂದು ಪ್ರಾರ್ಥಿಸುವೆನು. ಲಕ್ಷ್ಮಣ, ಈಗಾಗಲೇ ಜಾನಕಿಯು ಸಹ ನನ್ನನ್ನೇ ಹಿಂಬಾಲಿಸಿರುವಳು. ನೀನು ಬಂದರೆ ಹೇಗೆ? ಅಣ್ಣ, ನಾನು ಸಹ ನಿನ್ನೊಡನೆ ವನವಾಸದಲ್ಲಿ ಭಾಗಿಯಾಗಿ ನಿನ್ನ ಮತ್ತು ಮಾತೃ ಸ್ವರೂಪರಾದ ಹತ್ತಿಗೆಯ ಸೇವೆಯನ್ನು ಮಾಡಿಕೊಂಡಿರಲು ನನಗೂ ಅನುಜ್ಞೆಯನ್ನು ಕೊಡಿ. ಲಕ್ಷ್ಮಣ, ನಿನಗೆ ನಾನು ಹೆಚ್ಚಿಗೆ ಹೇಳಲಾರೆ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಅನಂತರ ಅರಣ್ಯಕ್ಕೆ ಹೋಗೋಣ. ಆಗಲಿ ಅಣ್ಣ. ರಾಮಚಂದ್ರ, ರಾಮಚಂದ್ರ, ರಾಮ, ಈ ನಿರ್ಭಾಗ್ಯ ದಶರಥನ ಉದರದಲ್ಲಿ ಏಕಪ್ಪ ಜನಿಸಿದೆ. ಇವಳಿಂತಹ ವಂಚಗಳೆಂದರಿಯದೆ ನಾನು ಇವಳಿಗೆ ಮಾತು ಕೊಟ್ಟು ಕೆಟ್ಟನಲ್ಲ. ಎಲವೇ ಚಾಂಡಾಳಿನಿ, ವೃದ್ಧನಾದ ನನ್ನನ್ನು ಅಭಿಮಾನ ಕನಿಕರಗಳಿಲ್ಲದೆ ಈ ನಿನ್ನ ಕ್ರೋಧಾಗ್ನಿ ಜ್ವಾಲೆಗಳಿಂದ ಸುಡುತ್ತಿದೆಯಲ್ಲವೇ? ನನ್ನ ವಂಶ ಜ್ಯೋತಿಯನ್ನು ನಂದಿಸಲು ಆತುಳರಾಗಿರುವೆಯಾ? ಆ ಬ್ರಹ್ಮನು ನಿನ್ನ ಹೃದಯದಲ್ಲಿ ಕನಿಕರವೆಂಬುದನ್ನು ಲವಲೇಶವಾದರೂ ಹಿಡಿದಿಲ್ಲವೇ? ಇಲ್ಲ, ಲವಲೇಶವಾದರೂ ಹಿಡಿದಿಲ್ಲವೇ? ಕೈಕ, ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಎಲ್ಲಿ ರಾಮನೆಲ್ಲಿ? ನೆಷ್ಟು ನಿಷ್ಠೂರ ಮಾತುಗಳನ್ನು ಹಾಡುತ್ತಿರುವೆ. ಏ ಕಠೋರ ಹೃದಯವಳೆ! ಜನಕ, ರಾಮ, ವನವಾಸಕ್ಕೆ ಹೊರಟಿರುವ ನನಗೂ ನನ್ನನ್ನೇ ಹಿಂಬಾಲಿಸಿರುವ ಸೀತಾ ಲಕ್ಷ್ಮಣರಿಗೂ ಆಶೀರ್ವದಿಸಿ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ಜನಕ. ರಾಮ, ಲಕ್ಷ್ಮಣ, ಸಿಂಹಾಸನ ನೇರಲು ನಿಶ್ಚಯಿಸಿದ ಲಗ್ನವು ನಿನ್ನನ್ನು ಹರಳಿ ಕಟ್ಟುವಂತಾಯಿತೆ.
ತ್ರಿಕಾಲ ಜ್ಞಾನಿಗಳಾದ ವಶಿಷ್ಠರು ನಿನ್ನ ಕೈಗೆ ಕಟ್ಟಿದ ಕಂಕಣ ಕಾಡಿನಲ್ಲಿ ಕಂದ ಮೂಲಾದಿಗಳು ಸೇವಿಸುವಂತಾಯಿತೆ. ಮಾವನ, ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಮ್ಮ ಸೀತಾದೇವಿ, ಅಯೋಧ್ಯ ನಗರದ ಭಾಗ್ಯಲಕ್ಷ್ಮಿ, ನೀನು ಸಹ ನಿನ್ನ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವೆ ಮಗಳೇ. ಹೋಗಲಿ ಬಿಡಿ. ಕೆಲವೇ ಚಾಂಡಾಳಿನಿ, ಅನ್ನಿ ಸಾಕು, ಸುಮ್ಮನೆ ನಿಂತುಕೋ. ಅನ್ನಿ ಅವರೆಲ್ಲ ಹೋಗಲಿ, ಆಮೇಲಿದೆ ನಿಮಗೆ. ಹಾ ಬ್ರಹ್ಮನು, ಹಾ ಪರಮೇಶ್ವರ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿಯನ್ನೆಲ್ಲ ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು. ಇದು ಗ್ರಾಚಾರಣಿ. ಇದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಇದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಹೋಗಿ ಬಾ ಮಗಳೇ, ಹೋಗಿ ಬಾ, ದೀರ್ಘ ಸುಮಂಗಲಿಯಾಗಿ ಹೋಗಿ ಬಾ. ಜನಕ, ನಾನೂ ಸಹ ಅಣ್ಣನ ಸಂಗಡ ವನವಾಸಕ್ಕೆ ಹೊರಟಿರು, ನನ್ನನ್ನು ಆಶೀರ್ವದಿಸಿ ಜನಕ. ಲಕ್ಷ್ಮಣ, ಜನಕ, ಸಕಲ ಶುಭ ಲಕ್ಷಣ. ನೀನೂ ಸಹ ನಿನ್ನಣ್ಣನ ಸಂಗಡ ವನವಾಸಕ್ಕೆ ಹೊರಟಿರುವೆಯ ಕಂದ? ಹೌದು ಜನಕ. ಆದರೆ ನನ್ನದೊಂದು ಮಾತು. ಅದೇನು ಹೇಳಿ ಜನಕ? ರಾಮನನ್ನು ತಂದೆ ಎಂದು ಭಾವಿಸಿ, ಸೀತಾದೇವಿಯನ್ನು ತಾಯಿ ಎಂದು ಭಾವಿಸಿ, ಅವರ ಸೇವೆಯನ್ನು ಮಾಡಿ ಅಗ್ರಜಾನಂದವನ್ನು ಪಡೆ. ಆಗಲಿ ಜನಕ. ರಾಮಚಂದ್ರ. ಜನಕ, ಎಂತು ಕಳ್ಳು ಹಾಲಿ ಸುತರ, ಎಂತು ಕಳ್ಳು ರಾಮ. ಲಕ್ಷ್ಮಣ, ಶಾಂತನಾಗಿರಿ ಜನಕ. ಎಂತು ಕಳ್ಳು ಹಾಲಿ ಸುತರ, ಅಂಧಕಾಡಿಗೆ ಸುಂದರ ಎಂದು ಕಳುಹಲಿ ರಾಮ. ಜನಕ, ಶಾಂತರಾಗಿ. ಶಾಂತನಾಗಿರಿ ಜನಕ, ಶಾಂತಕರಾಗಿ. ಅಂಧಕಾಡಿಗೆ ಸುಂದರ ಶಾಂತರಾಗಿರಿ ಜನಕ, ಶಾಂತರಾಗಿ. ಎಂತು ಕಳುಗಲಿ ಸುತರ
ಶಾಂತರಾಗಿರಿ ಜನಕ. ಪ್ರೇಮ ಒಳಿದು ನಾನಿಲ್ಲು ಹಮ ಮಾದರೆದೇನೆ ಪ್ರೇಮ ಒಳಿದು ನಾನಿಲ್ಲು ಹಮ ಮಾದರೆದೇನೆ ರಾಮ ಎಂದು ಕಳುಗಲಿ ಸುಧರಾ ಎಂದು ಕಳುಗಲಿ ಶಾಂತರಾಗಿ. ರಾಮ ಲಕ್ಷ್ಮಣ ಕಡೆಗೂ ಈ ಪಿಶಾಚಿಯು ನನ್ನ ಹಠವನ್ನೇ ಸಾಧಿಸಳಲ್ಲ. ಕೋಳಿಯಾಗಿ ಅರಿಯುವ ನಮ್ಮಗಳ ಕಣ್ಣೀರು ಈ ರಕ್ಕಸಿಯ ಹೃದಯವನ್ನು ಕರಗಿಸಲಾರದೆ ಹೋಯಿತೆ. ಸುಮಂತ್ರ, ಸುಮಂತ್ರ, ಇಲ್ಲಿ ಬಾ. ರಾಮಚಂದ್ರನಿಗೆ 14 ವರ್ಷಕ್ಕೆ ಬೇಕಾಗಿರುವ ಸಕಲ ಸಾಮಗ್ರಿಗಳನ್ನು ಕೊಟ್ಟು ಕಳಿಸು. ರಾಮನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಅರಣ್ಯವಾಸದಲ್ಲೂ ಸುಖವಾಗಿರಲಿ. ಅಪ್ಪಣೆ ಮಹಾಪ್ರಭು. ನಿಲ್ಲು ಹೇಳಿ ಮಹಾರಾಣಿ. ನಿಲ್ಲು ಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡಿದಂತಿದೆ ಅದನ್ನು ಕೇಳಿಕೊಂಡು ಮುಂದೆ ಹೋಗು ಕಂದ. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ನಿಸ್ಸಾರವಾದ ಈ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು, ತಿಳಿಯಿತೇನು? ಜನಕ ಶಾಂತರಾಗಿ. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರುಮುಡಿಯನ್ನೊಟ್ಟು ಅರಣ್ಯವಾಸಕ್ಕೆ ಹೋಗಲು ಸಿದ್ಧನಾಗು. ಅಮ್ಮ, ವನವಾಸಕ್ಕೆ ಹೊರಟಿರುವ ನನಗೇಕಮ್ಮ ಈ ವಸ್ತ್ರಾಭರಣಗಳು? ನೀನು ಕೊಡುವ ನಾರುಮುಡಿಯೇ ನನಗೆ ರಕ್ಷಾ ಕವಚ. ಎಲ್ಲಿ ಕೊಡು ಮಾತೆ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನು ಧರಿಸು. ಕೊಡಮ್ಮ ಕೊಡು. ಕಷ್ಟ ಪಡಿಸುವುದಕ್ಕೂ ಸುಖ ಪಡಿಸುವುದಕ್ಕೂ ನೀನಲ್ಲದೆ ಮತ್ತಿನ್ಯಾರು? ಕೊಡಮ್ಮ. ಸೀತಾ, ನಿಲ್ಲು ಕೈಕಾದೇವಿ. ಸೀತಾದೇವಿಗೆ ನಾಗಮುಡಿಯನ್ನು ಕೊಟ್ಟಿದ್ದಾದ್ರೆ ನಿನಗೆ ಘೋರ ಶಾಪವನ್ನು ಕೊಡಲು ಎಚ್ಚರಿಕೆ. ಪೂಜ್ಯರಿ, ದಯಮಾಡಿ ಶಾಂತರಾಗಿ. ನನ್ನ ಸ್ವಾಮಿ ಈ ಸಕಲ ಐಶ್ವರ್ಯ ತೊರೆದು ವನವಾಸಕ್ಕೆ ಹೊರಟಿರುವಾಗ ಇನ್ನು ನನಗೆ ಈ ವಸ್ತ್ರಾಭರಣಗಳಿಂದ ಏನು ತಾನೇ ಪ್ರಯೋಜನ? ಅತ್ತೇವರೇ, ಪೀತಾ ದಯ ಪೂರಿತಾ ಪಿತಾ ಜನರಾರಿತಾ ಗುಣಮಾಲಿತಾ ದಯ ಪೂಜಿತ. ಈ ಪರಿಸೋಗ ಲಾಪವು ಸಾಗು ಈ ಪರಿಸೋಗ ಲಾಪವು ಸಾಗು ತಾಪವ ನೀಗಿಸೋ ಭೂಪತಿ ತಿಲಕ ನೀಗಿಸೋ ಭೂಪತಿ ತಿಲಕ ಪಿತಾ ದಯ ಪೂರಿತ ಹಿತ ಜನರಾರಿತ ಗುಣಮಾಲಿತ ಪಿತಾ ದಯ ಪೂರಿತ. ರಾಮ,
ರಾಮ, ಲಕ್ಷ್ಮಣ, ಲಕ್ಷ್ಮಣ, ಅಯೋಧ್ಯೆ ನಗರದ ಭಾಗ್ಯಲಕ್ಷ್ಮಿ, ಸೀತಾ, ಸೀತಾ. ಓ, ಎಲ್ಲರೂ ನನ್ನ ನಗಲಿ ಹೊರಟೇ ಹೋದರ, ಎಲ್ಲರೂ ನನ್ನ ನಗಲಿ ಹೊರಟೇ ಹೋದರ. ರಾಮ, ರಾಮ, ರಾಮಚಂದ್ರ, ರಾಮನ ಹೊರೆದೇನೆ ಬರಿದಾಯಿದೆ ರಾಮನೇ. ರಾಮ, ರಾಮ, ರಾಮನ ದೊರೆದೇನೆ ಹರಿದಾಯಿದೆ ಹರಮನೆ. ರಾಮ, ರಾಮನ ಹೊರೆದೇನೆ ಬರಿದಾಯಿದೆ ಹರಮನೆ. ರಾಮಚಂದ್ರ, ಲಕ್ಷ್ಮಣ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ. ರಾಮ, ರಾಮ, ರಾಮಚಂದ್ರ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಪ್ರೇಮದ ಕುವರನ ನೂಗಿದೆ ಹಡವಿಗೆ. ರಾಮ, 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 ಪ್ರೇಮದ ಕುವರನ ನೂಗಿದೆ ಹಡವಿಗೆ ದೊರೆದರೆ. ಅಬ್ಬಾ, ಕೇಳಿ ಕೇಳಿ ನನಗೆ ಸಾಕಾಗಿ ಹೋಯ್ತು. ಮರೆತನೆ ಅಯ್ಯೋ ದೇಯ. ರಾಮ, ರಾಮಚಂದ್ರ, ದೊರೆದರೆ ಮುಗಿಯಿತೆ ನಿಮ್ಮ ಗೋಳಾಟವು. ದೇಯ ಮರೆತನೆ ಅಯ್ಯೋ ದೇಯ. ರಾಮ, ರಾಮನ ದೊರೆದೇನೆ ಬರಿದಾಯಿದೆ ಹರಮನೆ. ರಾಮ, ರಾಮ, ರಾಮಚಂದ್ರ, ರಾಮ, ರಾಮ ಎಂಬೋ ನಾಮಸ್ಮರಣೆಯಿಂದ ರಾಮ, ರಾಮಚಂದ್ರ, ರಾಮ, ರಾಮ ಎಂಬೋ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಬೆರಗಿದೆಯೋ ಕಂದ. ರಾಮ, ರಾಮಚಂದ್ರ, ಕಣ್ಣೀರ ಸುರಿಸುತ್ತ ಬೆರಗಿದೆಯೋ ಕಂದ ದೊರೆದರೆ. ತಂದೆಯ
ರಾಮ ರಾಮ ರಾಮಚಂದ್ರ ತೋರೆ ನನ್ನ ರಾಮ ನನ್ನನ್ನು ತೊರೆದೇ ಹೊರಟಿ ಹೋದು. ರಾಮ ಕೈಕಾ ದೇವಿ, ಏಕೆ ಸುಮ್ಮನೆ ನಿಂತು ಬಿಟ್ಟೆ? ಮತ್ತೇನು ಮಾಡಲಿ? ಹಾಕು ಆನಂದದ ಕೇಕೆ ಹಾಕು. ನೋಡಲ್ಲಿ ಶಿವನು ಶಿಶುವಾಗಿ ಆಟವಾಡುತ್ತಿದ್ದಾನೆ. ಆರ್ಯ ವರ್ತದ ಗರತಿಯ ಕರಕಮಲದಲ್ಲಿ ಆಡಿಕೊಳ್ಳಲಿ ಬಿಡಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಟ್ಟಿಕೊಂಡ. ಮಹಾಗರ್ತಿಯ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ನೀನೆಂದು ತುಂಬುತ್ತಿರುವೆ ಮೃತ, ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನನ್ನ ಪ್ರಾರಬ್ಧ. ಏನಾದರೂ ಅಂದುಕೊಳ್ಳಿ, ಇದು ನನ್ನ ಪ್ರಾರಬ್ಧದ ಕರ್ಮ. ಅಂದರೆ ನಾನು ಮಾಡಿದ ಅಂತಹ ಅಪರಾಧವಾದನು ಏನು? ಓಹ್, ಈಗ ನನಗೆ ಒಂದೊಂದಾಗಿ ಜ್ಞಾಪಕಕ್ಕೆ ಬರುತ್ತದೆ. ಹಿಂದೆ ಸಪ್ತವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿ ಕುಮಾರನು ಕೊಂದ ಪಾಪದ ಫಲ ಈಗ ನನ್ನನ್ನು ಕಾಡುತ್ತಿದೆ. ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಬಿಡು ಎಂದು ಸವಳ ಮಾಸಿಗಳು ನನಗೆ ಶಾಪವನ್ನಿಟ್ಟರು. ಅದು ಈಗ ನನಗೆ ಬಂದೊದಗಿರುವುದು. ರಾಮ, ಅದೋ ನನ್ನ ರಾಮಚಂದ್ರನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಸೇರಿ ರಾಜ್ಯಭಾರ ಮಾಡುತ್ತಿದ್ದಾರೆ. ದಾಹ, ನೀರು, ದಾಹ. ರಾಮ ರಾಮ ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಎಲ್ಲರೂ ಹೋಗಲಿ. ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ, ಸಕುನ ಯಾರ ಕೇಳಿಯೇ ನಮಾಬೆ ತೋರುವುದು ಸಕುನ ಯಾರ ಕೇಳಿಯೇ ನಮಾಬೆ ತೋರುವುದು ಸಕುನ. ಸೋದರ, ನರಿಗಳಲ್ಲಿ ಕೂಗುತ್ತಿಹವು ಬಿರುವಿನಿಂದ ಗಾಳಿ ಬೀಸಿ. ಸೋದರ, ನರಿಗಳಲ್ಲಿ ಕೂಗುತ್ತಿಹವು ಬಿರುವಿನಿಂದ ಗಾಳಿ ಬೀಸಿ.
ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಪರಿದೇನು ತಿಳಿಯದಾಯ್ತೆ ಸೋದರ ಪರಿದೇನು ತಿಳಿಯದಾಯ್ತೆ ತೊರುವುದು ಸಕುನ ಯಾರ ಕೇಳಿಯೇನ ಮಾತೆ ತೊರುವುದು ಸಕುನ ಸೋದರ ಘೋರಮಾದರು ಕವಿಯು ದಾರಿಯಲ್ಲಿ ಕೂತಿರುವುದು ಘೋರಮಾದರು ಕವಿಯು ದಾರಿಯಲ್ಲಿ ಕೂತಿರುವುದು ಬಾರಿ ಉರುಗ ಅಡ್ಡ ಬರಲು ಸೋದರ ಬಾರಿ ಉರುಗ ಅಡ್ಡ ಬರಲು ಪರಿದೇನು ತಿಳಿಯದಾಯ್ದೆ ಸೋದರ ಪರಿದೇನು ತಿಳಿಯದಾಯ್ದೆ ತೊರುವುದು ಸಕುನ ಯಾರ ಕೇಳಿಯೇನ ಮಾತೆ ತೊರುವುದು ಸಕುನ ಸಹೋದರ ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂದಿತು. ನಾನು ಆ ಶಬ್ದವನ್ನೇ ಹಿಂಬಾಲಿಸುತ್ತಾ ಓಡಿದೆನು. ಬಹುದೂರ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಬಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ತಂದೆಯನ್ನು ಕಾಪಾಡಬೇಕೆಂದು ಓಡಿದನು. ಬಹುದೂರ ಓಡಿದನು. ಅಷ್ಟರಲ್ಲಿ ವಿಧಿಯಿಂದ ಬಿಡಿಸಿಕೊಳ್ಳಲಾಗದೆ ಪೂಜ್ಯ ಜನಕನು ಕಣ್ಮರಿಯಾದನು. ಶತ್ರುಘ್ನ ಕಣ್ಮರಿಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡಿದಷ್ಟೊಳಗಾಗಿ ಎಲ್ಲವೂ ಶೂನ್ಯ. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಣ್ಣ, ಏನಿದಣ್ಣ ಹೀನಸಕುನ ಅರಮನೆಯೋಳು ಸಹೋದರ, ಏನಿದಣ್ಣ ಹೀನಸಕುನ ಅರಮನೆಯೋಳು ಜನರು ಮರುಗುದಿಹರು ಮನಗೆ ಜನರು ಮರುಗುದಿಹರು ಮನಗೆ ಮುರಿದ ತಿಳಿಯರು ಏನಿದಣ್ಣ ಅರಮನೆಯೋಳು ಅಣ್ಣ ಸಹೋದರ, ಧ್ವನಿಯು ಭೀಕರದಲ್ಲಿ ಧ್ವನಿಯು ಭೀಕರದಲ್ಲಿ ಅಣ್ಣ ಸಹೋದರ, ಧ್ವನಿಯು ಭೀಕರದಲ್ಲಿ ಧ್ವನಿಯು ಭೀಕರದಲ್ಲಿ ಲೋಕವಿದೆ ನಿದು ಈ ಪರಿದೂರುದು ಅಣ್ಣ ಸಹೋದರ, ಲೋಕವಿದೆ ನಿದು ಈ ಪರಿದೂರುದು ಏನಿದಣ್ಣ ಹೀನ ಸಗುಣ ಅರಮನೆಯೋಳು ಅಣ್ಣ ಸಹೋದರ, ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತುಂಬಿಕೊಂಡು ವ್ಯದಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡಿದರೆ ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಅಣ್ಣ, ಹೋಗೋಣ. ನಡೆ ಸಹೋದರ. ಹಾ ಸಹೋದರ, ಅಣ್ಣ
ನಿನ್ನೆಯ ದಿನ ದೂತನು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಎಂಬುದಾಗಿ ತಿಳಿಸಲು ನಮ್ಮ ಮಾವನವರ ಪಟ್ಟಣಕ್ಕೆ ಬಂದಿದ್ದನಲ್ಲವೇ? ಹೌದು ಅಣ್ಣ. ಆದರೆ ಈ ಅಯೋಧ್ಯ ನಗರವನ್ನು ನೋಡಿದರೆ ಯಾವುದೇ ತಳಿರು ತೋರಣಗಳ ಅಲಂಕಾರವಾಗಲಿ, ಯಾವುದೇ ಮಂಗಳಕರ ಶಬ್ದಗಳಾಗಲಿ ಕಾಣುತ್ತಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನರಾಗಲಿ ಒಬ್ಬರೂ ಕಾಣುತ್ತಿಲ್ಲವಲ್ಲ. ಈ ಅಯೋಧ್ಯ ನಗರವನ್ನು ನೋಡಿದರೆ ಕಾಗೆ ವೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಅದು ಅಲ್ಲದೆ ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸುಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ವ್ಯಸನವು, ಭೀತಿಯು ಹಾಗೂ ಬೇಸರವು ಉಂಟಾಗುತ್ತಿರುವುದಲ್ಲ. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಣ್ಣ, ನಾವೀಗಲೇ ಪ್ರವೇಶ ಮಾಡಿದರೆ ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಅಣ್ಣ, ಹೋಗೋಣ. ತೋರುವುದು ಸಗುಣ ಯಾರ ಕೇಳಿ ಏನ ಮಾಡ್ರೆ, ತೋರುವುದು ಸಗುಣ. ಹಣೆಯ ಬರಹ ಆಳಿಸಿತು, ಹಣತೆ ಆರಿತು. ಹಣೆಯ ಬರಹ ಆಳಿಸಿತು, ಹಣತೆ ಆರಿತು. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಿಯ
ನನ್ನ ಅರಿಶಿಣ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅರಿಸಿಕೊಂಡಿದ್ದು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯು, ಏನಿದು ನಿನ್ನ ಲೀಲೆ. ಸಹೋದರ ಅಣ್ಣ, ದಿನನಿತ್ಯವೂ ಮಾತೆಯ ಅಂತಃಪುರವು ಸಂತೋಷದ ಸಾಗರದಲ್ಲಿ ರಾರಾಜಿಸಿದಂತಹ ಈ ಮಾತೆಯ ಅಂತಃಪುರವು ಇಂದು ಈ ರೀತಿ ದುಃಖಮಯವಾಗಿರುವಂತೆ ಕಾಡುತ್ತಿರುವುದಲ್ಲ. ಇದಕ್ಕನುಗುಣವಾಗಿ ಮಾತೆಯು ಮೌನದಿಂದಿರಲು ಕಾರಣವೇನು? ಅಮ್ಮ 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 ಅಮ್ಮ, ನಮಸ್ಕರಿಸುವು ತಾಯಿ. ತಾಯಿ, ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಮೌನದಿಂದಿರುವೆ ಏಕೆ ತಾಯಿ? ಈ ನಿನ್ನ ದುಃಖಕ್ಕೆ ಕಾರಣವೇನು? ಅದು ಅಲ್ಲದೆ ಸದಾ ನಿಮ್ಮ ಮಂದಿರದಲ್ಲೇ ಇರುತ್ತಿದ್ದ ಜನಕನಲ್ಲಿ ಕಾಣುತ್ತಿಲ್ಲವಲ್ಲ? ಜನಕ 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 ಎಲ್ಲಿ ತಾಯಿ? ಜನಕನು ಜನಕನು ಕಾಣುತ್ತಿಲ್ಲವಲ್ಲ? ಇನ್ನೆಲ್ಲಿಯ ಜನಕನಪ್ಪ, ಇನ್ನೆಲ್ಲಿಯ ಜನಕನು? ಹೇಗೆ ತಾಯಿ? ಏನಾಯಿತು? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ! ಸಹಸ್ರ ವರ್ಷಗಳ ಕಾಲ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಾ ಅನೇಕ ಕಾಲ ಪುತ್ರರಿಲ್ಲದ ನಿಮಗೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದ ನೀವು ನಿಮ್ಮ ಅಂತಿಮ ಕಾಲದಲ್ಲಿ ಈ ಪಾಪಿ ಭರತ ಶತ್ರುಘ್ನರಿಲ್ಲದ ಕಾಲದಲ್ಲಿ ನಮ್ಮ ನಗಲಿ ಪರಲೋಕವಾಸಿಯಾದ ತಂದೆ, ಈ ಪಾಪಿ ಭರತ ಶತ್ರುಘ್ನರ ಅಪರಾಧಗಳನ್ನು ಮನ್ನಿಸು ತಂದೆ, ಮನ್ನಿಸು. ಅಮ್ಮ ಕುಮಾರ, ತಂದೆಯವರ ಈ ಅಗಾಧವಾದ ಮರಣಕ್ಕೆ ಕಾರಣವೇನು ತಾಯಿ? ಏನೆಂದು ಹೇಳಲಿ ಮಗನೇ? ನಿಮ್ಮ ತಂದೆಯವರ ಮರಣಕ್ಕೆ ನಾನೇ ಕಾರಣಳು ಕಂದ. ಏನು ತಾಯಿ, ನೀನು ಕಾರಣಳೆ? ಅದು ಹೇಗೆ ತಾಯಿ? ಹೇಳುವೆನು ಕಂದ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಆ ವಿಚಾರವನ್ನು ನಾನು ಕೇಳಲ್ಪಟ್ಟಿದ್ದೇನಮ್ಮ. ಆ ವರಗಳನ್ನೇ ನಾನು ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡೆ ತಾಯಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆನು. ಪಿತೃವಾಕ್ಯ ಮಾತನಾಡುತ್ತಿರುವಳು ನನ್ನ ಎತ್ತ ತಾಯಿಯಾದ ಕೈಕೆಯೇ ಅಲ್ಲವೇ? ಸತ್ಯ ಧರ್ಮ ಪರಿಪಾಲನೆಯಿಂದ ಈ ಅಯೋಧ್ಯ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಿರುವ ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ, ಇಲ್ಲ, ಇದಾವುದೋ ಪಿಶಾಚಿನಿಯ ಪ್ರತಿರೂಪವೇ ಇರಬೇಕು. ಕುಮಾರ, ಅಮ್ಮ, ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳ ಮಧ್ಯೆ ಮಿನುಗುವ ಹುಣ್ಣಿಮೆಯ ಚಂದ್ರನಂತೆ ನಿನ್ನ ಮುಖ ಕಮಲದಲ್ಲಿ ರಾರಾಜಿಸಿದಂತಹ ಆ ನಿನ್ನ ಸಿಂಧೂರ ತಿಲಕವನ್ನು ನೀನೇ ನಿನ್ನ ಕೈಯಾರ
ಅಳಿಸಿ ಹಾಕಿದೆಯಾ ತಾಯಿ? ಕುಮಾರ, ಮುತ್ತೈದೆಯ ಮುಂಗೈಯಲ್ಲಿ ಸದಾ ಮಂಗಳಕರ ಶಬ್ದಗಳನ್ನು ಮಾಡುತ್ತಿದ್ದ ಆ ನಿನ್ನ ಕೈ ಬೆಳೆಗಳನ್ನು ನೀನೇ ನಿನ್ನ ಕೈಯಾರ ಕೆತ್ತಿ ಹಾಕಿದೆಯಾ ತಾಯಿ? ಭರತ, ಅಯೋಧ್ಯೆಯ ಅರಮನೆಯಲ್ಲಿ ಸದಾ ರಾಜಲಕ್ಷ್ಮಿಯಂತೆ ಬೆಳಗುತ್ತಿದ್ದ ಆ ನಿನ್ನ ಮುತ್ತೈದತನವನ್ನು ನೀನೇ ನಿನ್ನ ಕೈಯಾರ ಹಾಳು ಮಾಡಿಕೊಂಡಿಲ್ಲ ತಾಯಿ. ಶಿವ ಶಿವ ಶಿವ. ಕುಮಾರ, ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಇನ್ನು ಮೇಲಾದರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಆಳುತ್ತ ಮಗನೇ. ಅಯ್ಯೋ ಕುಲಘಾತಕಿ, ನಾನು ನಿನ್ನ ಉದರದಲ್ಲಿ ಜನಿಸುವುದಕ್ಕಿಂತಲೂ ನೀನು ಬಂಜಿಯಾಗಿ ಉಳಿದಿದ್ದರೆ ಇಂದು ಈ ಜಗತ್ತು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಿಂದ ಕಲ್ಯಾಣವಾಗುತ್ತಿತ್ತು. ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಯನ್ನಾಗಿಸಿ ಅಯೋಧ್ಯೆಯ ಸೌಭಾಗ್ಯವನ್ನು ರಸತಲಕ್ಕೆ ತುಳಿದು ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ಮಾತೃದ್ರೋಹ ಎಂಬ ಸಿಂಹಾಸನ ಮೇಲೆ ನನ್ನನ್ನು ಕುಳ್ಳಿರಿಸಲು ಯತ್ನಿಸಿದ ಪಾಪಿ ಹೆಂಗಸೆ, ನಿನ್ನಂಥ ಪಾಪಿ ಹೆಂಗಸನ್ನು ಹಾಗೆ ಬಿಡುವುದಾದರೆ ಈ ಪಟ್ಟಣದಲ್ಲಿ ಇರುವ ಅದೆಷ್ಟೋ ಮಂದಿ ಮಹಿಳೆಯರು ನಿನ್ನ ಗುಣವನ್ನೇ ಅನುಸರಿಸಿ ವಂಶನಾಶ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಈ ನನ್ನ ಖಡ್ಗಕ್ಕೆ ನಿನ್ನನ್ನು ಹಾವುದು ಗುರುವೇನು. ತಡೆ ಅಗ್ರಜ, ತಡೆ. ಬಿಡು ಸಹೋದರ. ತಡೆ ಅಗ್ರಜ, ತಡೆ. ಮಾತೆಯ ಕೊಲ್ವರೆ ಮಾನಿದನೆ, ಮಾತೆಯ ಕೊಲ್ವರೆ ಮಾನಿದನೆ, ನೀತಿ ಬಂದನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾನಿದನೆ. ವಂತ ಭೂಪನ ಮನವರಿತವಳ, ವಂತ ಭೂಪನ ಮನಹರಿತವಳ. ಅಣ್ಣ ಅವರ ವಂತ ಭೂಪನ ಮನಹರಿತವಳ, ವಂತ ಭೂಪನ ಮನಹರಿತವಳ, ಕುಲನಾಥ ಮಾಡಿ ಘನ ಕಾರ್ಯಗೈದವಳ. ಕುಲನಾಥ ಮಾಡಿ ಘನ ಕಾರ್ಯಗೈದವಳ, ಕುಲನಾಥ ಮಾಡಿ ಘನ ಕಾರ್ಯಗೈದವಳ. ಕುಲನಾಥ ಮಾಡಿ ಘನ ಕಾರ್ಯಗೈದವಳ, ಮಾತೆಯ ಕೊಲ್ವರೆ ಮಾನಿದನೆ, ನೀತಿವಂತನು ನೀನು ಭ್ರಾತನದೆ ಏಕೆ? ನೀತಿವಂತನು ನೀನು ಭ್ರಾತನದೆ ಏಕೆ? ಮಾತೆಯ ಕೊಲ್ವರೆ ಮಾನಿದನೆ, ಮಾನಿದನೆ, ಮಾನಿದನೆ. ಅಣ್ಣ, ಮಾತೃವಧೆಯು ಮಹಾ ಪಾಪಕರವು. ಆದ್ದರಿಂದ ನೀನು ಶಾಂತನಾಗೋ ಅಣ್ಣ. ನಿಜ ಸಹೋದರ, ನಿಜ. ವಿವೇಕಿಯು ಸದ್ಗುಣವಂತನೂ ಆದ ನೀನು ನನ್ನನ್ನು ಅಜ್ಞಾನದಿಂದ ಎಚ್ಚರಿಸಿದೆ. ತಂದೆಯ ಮರಣದ ವಿಷಯವನ್ನು, ಅಣ್ಣ ಶ್ರೀರಾಮಚಂದ್ರನ ವನವಾಸದ ವಿಷಯವನ್ನು ಕೇಳಿದ ನಾನು ಬುದ್ಧಿಹೀನನಾಗಿ ಈ ಕೃತ್ಯವನ್ನು ಮಾಡುತ್ತಿದ್ದೆನು.
ಈ ಪಾಪಿಯನ್ನು ಕೊಂದರೆ ಈ ನನ್ನ ಪವಿತ್ರವಾದ ಖಡ್ಗವು ಅಪವಿತ್ರವಾಗುವುದು ಬೇಡ. ದೀಪವಿಲ್ಲದ ಮಂದಿರದಂತೆ ಅಣ್ಣ ಶ್ರೀರಾಮಚಂದ್ರನಿಲ್ಲದ ಈ ದುಃಖಾಂತಮಯವಾದ ಅರಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ನಾನು ಹೇಗೆ ತಾನೇ ಜೀವಿಸಲಿ? ಶಾಂತನಾಗು ಅಣ್ಣ, ಶಾಂತನಾಗು. ರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ ತೆರದಿ, ಶ್ರೀ ರಾಮನಿಲ್ಲದ ಅರಮನೆ, ರವಿಯಿಲ್ಲದ ಆಕಾಶ ತೆರದಿ, ಲಕ್ಷ್ಮಣಂ ತೆರಳಲ್ಲವಲಕ್ಷಣವಿಹುದು ರಾಮ. ಮಾತೆ ಸೀತೆಯ ನಗಲಿ ಭಾಗ್ಯಹೀನರು ನಾವಾದೆವು. ಅವರ ನಗಲಿದ ಅಯೋಧ್ಯೆ ಅಡವಿಯಾಯಿತೆ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಮಗಲಿ, ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಮಗಲಿ, ರಾಮ ದಶರಥ ರಗಲಿದಯೋ ಅಡವಿಯಾಯಿತೇ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಮಗಲಿ, ಭರತನಿಂದ ಘಟ ನಿರ್ಭಾಗ್ಯ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಪಾಪಿ ಭರತನ ಪಾಲ್ಗೆ ಬರಿದ ಬಾರದಾಯಿತೆ. ರಾಮ ರಾಮಚಂದ್ರ ಅಣ್ಣ. ಕುಮಾರ, ಭರತ ಮಗನೇ. ಪಚ್ಚುಬಾಯಿ, ಏನೆಂದೆ? ಕುಮಾರ, ಭರತ ಮಗನೇ ಎಂದು ಕರೆಯಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅಯ್ಯೋ, ಇಲ್ಲ ಮಾತೃವೆಂಬ ಮೃತ್ಯುವೆ, ನೀನು ಪತಿದ್ರೋಹಿ, ಅಯ್ಯೋ, ಪುತ್ರದ್ರೋಹಿ, ಶಿವ ಶಿವ, ಬಂಧುದ್ರೋಹಿ. ಕೇಳಲಾರೆ. ಹೀಗಿರುವಾಗ ನಾನು ನಿನ್ನೊಡನೆ ಮಾತನಾಡಬಹುದೇ? ಅಥವಾ ನಿನ್ನ ಮುಖವನ್ನಾದರೂ ನಾನು ನೋಡಬಹುದೇ? ಕೇಳು, ಇಂದಿನಿಂದ ನಾನು ನಿನಗೆ ಮಗನೂ ಅಲ್ಲ, ಕುಮಾರ, ನೀನು ನನಗೆ ತಾಯಿಯೂ ಅಲ್ಲ. ಅಡೇ ಸೋದರ. ಅಯ್ಯೋ ದೈವವೇ, ಹಾಳಾದ ಮಂದರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಮಣ್ಣಾಗಿ ಹೋಯಿತಲ್ಲ. ಆ ಆಸೆ